ಈ ಮುಂಚೆ ಮೊದಲು ಮಿಡ್ 2000 ಅರ್ಲಿ 2010 ಎಲ್ಲ ಸಿಮ್ಗಳು ಏನು ನೀವು ತೊಗೊಂತೀರಾ ಅಂದರೆ ಲೈಕ್ ವೊಡಫೋನ್ ಆಗಿದ್ವಿ, ಐಡಿಯಾ, ಏರ್ಟೆಲ್, ಜಿಯೋ ಅಂತ ಆಗಿರಲಿಲ್ಲ, ಇನ್ನಿದ್ರೆ ಯಾವುದೇ SMS ತೊಗೊಂಡ್ರು ಕೂಡ ಮಿಡ್ 2000 to 2010 ನಿಮಗೆ ಲೈಫ್ ಟೈಮ್ ಫ್ರೀನ ಸಿಗ್ತಾ ಇತ್ತು. ಅಂದರೆ ಇನ್ಕಮಿಂಗ್ ಕಾಲ್ಸು, SMS. ಸೊ ಈಗ ಯಾಕೆ ಸಿಗ್ತಾ ಇಲ್ಲ? ಸೊ ಇದನ್ನ ಬ್ಯಾನ್ ಆಗಿದೆ, ಅಂದರೆ ಲೈಕ್ ಇವಾಗ ರೆಸ್ಟ್ರಿಕ್ಷನ್ ಇದೆ, ಲೈಕ್ ಇನ್ಕಮಿಂಗು, SMS ಗೂ. ಸೊ ನೀವು ರೀಚಾರ್ಜ್ ಮಾಡಿಲ್ಲ ಅಂತಂದ್ರೆ ಇವಾಗ ಆಫ್ ಮಾಡಲಾಗಿದೆ. ಸೊ ಅದು ಯಾಕೆ ಈ ರೀತಿ ಮಾಡಲಾಗಿದೆ, ಈಗ ಯಾಕೆ ಕೊಡ್ತಾ ಇಲ್ಲ? ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು 90 ಡೇಸ್ ನೀವು ರೀಚಾರ್ಜ್ ಮಾಡದೇ ಇದ್ರೆ ನಿಮ್ಮ ಸಿಮ್ ಕಾರ್ಡ್ಗೆ ಏನಾಗುತ್ತೆ, ರೀಅಲೋಕೇಶನ್ ಪ್ರೊಸೆಸ್ ಏನು? ಸೊ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನೀವು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಗೈಸ್, ಮೇನ್ ಕಾರಣ ಅಂದರೆ ಈ ಒಂದು ಲೈಫ್ ಟೈಮ್ ಫ್ರೀ ವ್ಯಾಲಿಡಿಟಿ ಏನಿತ್ತು ಮಿಡ್ 2000 to ಅರ್ಲಿ 2010ಗೆ, ಅದು ರಿಸ್ಟ್ರಿಕ್ಷನ್ ಆಗಬೇಕು ಅಂತಂದರೆ ಮೇನ್ ಕಾರಣ ಅಂತಂದರೆ ರೆವಿನ್ಯೂ, ಸೋರ್ಸ್ ಆಫ್ ಇನ್ಕಮ್. ಸೊ ಸೋರ್ಸ್ ಆಫ್ ಇನ್ಕಮ್ ಮೊದಲು ಏನಿತ್ತು? ಕಾಲಿಂಗ್ ಅಷ್ಟೇ. ಡೇಟಾ ಅವಾಗ ಅಷ್ಟೊಂದು ಇರಲಿಲ್ಲ. ಜಿಯೋ ಬರೋವರೆಗೂ ಡೇಟಾ ಯಾವುದೇ ಕಂಪ್ನಿ ಆಗಿರಲಿ ಅಷ್ಟೊಂದು ಡೇಟಾ ರೆವೆನ್ಯೂ ಇರಲಿಲ್ಲ. ಮೊದಲು ಸೋರ್ಸ್ ಆಫ್ ಇನ್ಕಮ್ ಏನಿತ್ತು ಅಂದರೆ ಈ ಕಂಪ್ನಿಗಳದ್ದು, ಲೈಕ್ ವೊಡಫೋನ್ ಆಗಿರಲಿ, ಐಡಿಯಾ ಆಗಿರಲಿ, ಏರ್ಟೆಲ್ ಆಗಿರಲಿ, ಯಾವುದೇ ಅದು ಜಿಯೋ ಅಂತವಾಗಿರಲಿಲ್ಲ. ಜಿಯೋ ರೀಸೆಂಟಾಗಿ 15 and 16 ಬಂದಾಗಿದೆ. ಸೊ ಅವರ ಸೋರ್ಸ್ ಆಫ್ ಇನ್ಕಮ್ ಏನಿತ್ತು ಅಂತಂದರೆ ಕಾಲಿಂಗಲ್ಲಿ ಅಷ್ಟೇ. ನೀವೇನು ಕಾಲ್ ಮಾಡ್ತಾ ಇದ್ರಿ ಆ ಕಾಲಿಂಗಲ್ಲೇ ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಇತ್ತು. ಯಾಕಂದರೆ ಒಂದು ಕಾಲಿಂಗ್ ಸ್ಟಾರ್ಟಲ್ಲಿ ನೀವು ಕಾಲ್ ಮಾಡಿದಾಗ 3 rupees, 1.5, 2 rupees ಈ ರೀತಿ ಇತ್ತು. ಅದಾದಮೇಲೆ 3 minutes ಆದಮೇಲೆ ಬೇರೆ ಒಂದು ಚಾರ್ಜ್ ಇತ್ತು, ರೈಟ್? ಸೊ ಅದಕ್ಕೋಸ್ಕರನೇ ನೀನು ಅವಾಗ ಕೇಳ್ತಾ ಇದ್ರಿ, ಅವಾಗ ಕಾಲ್ ಡ್ರಾಪ್ ಆಗೋದು ಅಂದ್ಬಿಟ್ಟು. ಯಾಕಂದರೆ ನೀವು ಕಾಲ್ ಡ್ರಾಪ್ ಮಾಡಿದ್ರೆ ಕಂಪ್ನಿಗಳು ಬೇಕಂತಾನೆ ಈ ರೀತಿ ಮಾಡ್ತಾ ಇದ್ವಿ. ಏನಕ್ಕಂದರೆ ಅವರ ಸೋರ್ಸ್ ಆಫ್ ಇನ್ಕಮನ್ನು ಜಾಸ್ತಿ, ರೆವೆನ್ಯೂ ಜಾಸ್ತಿ ಮಾಡೋಕ್ಕೆ ಕಾಲ್ ಡ್ರಾಪ್ ಮಾಡಿ, ತಿರ್ಗಾ ಕಾಲ್ ಡ್ರಾಪ್ ಆಗಿಬಿಟ್ರೆ ತಿರ್ಗಾ ನೀವು ಕಾಲ್ ಮಾಡಿದ್ರೆ ಮತ್ತೆ ಅದರಲ್ಲಿ ಒಂದು ಚಾರ್ಜ್ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ಒಂದು ಚಾರ್ಜ್ ಕಟ್ ಆಗುತ್ತೆ, ಅದಾದಮೇಲೆ ಒಂದು ಚಾರ್ಜ್ ಕಟ್ ಆಗ್ತಾ ಇತ್ತು. ಸೊ ಇನ್ ಶಾರ್ಟ್ ಹೇಳಬೇಕು ಅಂತಂದರೆ ಅವ್ರ ಒಂದು ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್ ಏನಿತ್ತು ಈ ಎಲ್ಲ ಕಂಪ್ನಿಗಳದ್ದು, ಅದು ಕಾಲಿಂಗಲ್ಲಿತ್ತು. ಯಾಕಂದರೆ ಡೇಟಾ ಇರಲಿಲ್ಲ. ಡೇಟಾ 1 GB ಗೆ 300, 250 ರೂಪಾಯಿ ಹಾಕ್ಬಿಟ್ಟು ಅವ್ರು ರೀಚಾರ್ಜ್ ಮಾಡ್ತಾ ಇದ್ವಿ. ಸೊ ಆ 1 GB ನಾವು ತಿಂಗಳಾನು ಯೂಸ್ ಮಾಡ್ತಾ ಇದ್ವಿ, ರೈಟ್? ಸೊ ಹಾಗಾಗ್ಬಿಟ್ಟು ಆವಾಗ ವ್ಯಾಲಿಡಿಟಿನ ಲೈಫ್ ಟೈಮ್, ಅಂದರೆ ಇದೊಂದು ಮಾರ್ಕೆಟ್ ಸ್ಟ್ರಾಟಜಿ ಅಂತಲೇ ಹೇಳ್ಕೋಬೇಕು. ಕಸ್ಟಮರನ್ನು ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಲೈಫ್ ಟೈಮ್ ಫ್ರೀನ ಅವರಿಗೆ ಆಫರ್ ಮಾಡಲಾಗ್ತಾ ಇತ್ತು. ಅಂದರೆ ನೀವು ವರ್ಷದೊಳಗೆ ಅಥವಾ 6 ತಿಂಗಳೊಳಗೆ ಒಂದ್ಸರಿ ಕಾಲು, ಒಂದ್ಸರಿ ರೀಚಾರ್ಜ್ ಅದನ್ನು ಮಾಡಿಬಿಟ್ರೆ ನಿಮ್ಮ ಸಿಮ್ಮು ಆ್ಯಕ್ಟಿವಲ್ಲೇ ಇರುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅದು ವ್ಯಾಲಿಡಿಟಿ ಲೈಫ್ ಟೈಮ್ ಕೊಡ್ತಾ ಇದ್ರು ಅವಾಗ. ಯಾಕಂದರೆ ಅವರ ಸೋರ್ಸ್ ಆಫ್ ಇನ್ಕಮ್ ಏನಿತ್ತು ಅಂತಂದರೆ ಅದು ಕಾಲಿಂಗಲ್ಲಿತ್ತು. ಸೊ ಯಾವಾಗ ಜಿಯೋ ಸ್ಟಾರ್ಟ್ ಆಯಿತು, ಜಿಯೋ ಸ್ಟಾರ್ಟ್ ಆದಮೇಲೆ ಫಸ್ಟೇ ಅವರು ಅನೌನ್ಸ್ ಮಾಡಿದ್ದೇನು? 4 GB ಡೇಟಾ, 1 ವರ್ಷ ಔಟ್ ಗೋಯಿಂಗ್ ಕಾಲ್, ಎಲ್ಲ ಇನ್ಕಮಿಂಗ್ ಎಲ್ಲ ಫ್ರೀ. ಸಿಮ್ಮು ಕೂಡ ಲೈಫ್ ಟೈಮ್ ವ್ಯಾಲಿಡಿಟಿ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ದು, ರೈಟ್? ಸೊ ಅಲ್ಲವಾಗ ಏನಾಯಿತು ಅಂತಂದರೆ ಸೋರ್ಸ್ ಆಫ್ ಇನ್ಕಮ್ ಮೊದಲೇನು ಕಾಲಿಂಗ್ ಇತ್ತು ಅದೆಲ್ಲ ಎಲ್ಲಿಗೆ ಶಿಫ್ಟ್ ಆಯಿತು? ಡೇಟಾಕ್ಕೆ. ಯಾಕಂದರೆ ಜಿಯೋ 1 ವರ್ಷ ಫ್ರೀ ಕೊಟ್ಟಾದ್ಮೇಲೆ ಏನಾಗ್ತದಂದರೆ 4 GB ಡೇಟಾ, 1 ವರ್ಷ ಫ್ರೀ, ಮೆಂಬರ್ಶಿಪ್ ಫ್ರೀ, ಸಿಮ್ಮು ಫ್ರೀ, ಎಲ್ಲ ಫ್ರೀ ಕೊಟ್ಟಾಯಿತು. ಸೊ ಹಾಗಾಗಿ ಎಲ್ಲ ಕಂಪ್ನಿಗಳಿಗೂ ಕೂಡ ಇರೋ ಡೇಟಾನ ಸಡನ್ ಆಗಿ ರೇಟ್ನ ಕಡಿಮೆ ಮಾಡಲಾಯಿತು, ರೈಟ್? 1 ವರ್ಷ ಆದಮೇಲೆ ನಿಮ್ಗೆ ಗೊತ್ತೇ ಇದೆ, ಎಲ್ಲರೂ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಸೊ ರೆವೆನ್ಯೂ ಮೇಲೆ, ರೀಚಾರ್ಜ್ ಮೇಲೆ, ಸಬ್ಸ್ಕ್ರಿಪ್ಷನ್ ಬೇಸ್ಡು ಎಲ್ಲ ಬಂದ್ಬಿಡ್ತು. ಏರ್ಟೆಲ್ ಆಗಲಿ, ವೊಡಫೋನ್ ಆಗಲಿ, ಜಿಯೋ ಆಗಿರಲಿ. ಸೊ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಡೇಟಾ ರೆವೆನ್ಯೂ ಆಗಿದೆ. ಸೊ ಡೇಟಾ ರೆವೆನ್ಯೂ ಅಂತಂದರೆ ಲೈಕ್ ನೀವು ರೀಚಾರ್ಜ್ ಏನು ಮಾಡ್ತೀರಾ ಡೇಟಾನ, ಅದರಿಂದಲೇ ಅವರ ಒಂದು ಸೋರ್ಸ್ ಮೇನ್ ಇನ್ಕಮ್ ಏನಿದೆ ಅಂತಂದರೆ ಇವಾಗ ಅದಕ್ಕೆ ಬರ್ತಾ ಇದೆ, ರೈಟ್? ಡೇಟಾ ರೀಚಾರ್ಜ್ ಮಾಡಿದ್ರೇ ಅವರೇ ಸೋರ್ಸ್ ಆಫ್ ಇನ್ಕಮು ಇರುತ್ತೆ. ಸೊ ಅದಕ್ಕೋಸ್ಕರನೇ ಕಂಪ್ನಿಗಳು ಏನಾಯಿತು ಅಂತಂದರೆ ಒಂದು ಲೈಫ್ ಟೈಮ್ ವ್ಯಾಲಿಡಿಟಿ ಏನಿತ್ತು ಅದು ರಿಸ್ಟ್ರಿಕ್ಷನ್ ಮಾಡ್ಬಿಡ್ತು, ಕಂಪ್ಲೀಟ್ ಆಗಿ ರಿಸ್ಟ್ರಿಕ್ಷನ್ ಮಾಡ್ತು. 1 ತಿಂಗಳು ನೀವು ಡೇಟಾ ರೀಚಾರ್ಜ್ ಮಾಡಿ, ಅದ್ರ ನಿಮಗೆ ಅಲ್ಲಿ ಕಾಲ್ ಫ್ರೀ ಇರುತ್ತೆ, SMS ಫ್ರೀ ಇರುತ್ತೆ. ನೀವು ಡೇಟಾನು ಪರ್ GB ಪರ್ ಡೇ, ಲೈಕ್ 1 GB, 2 GB, 3 GB ಯಾವುದೋ ನಿಮ್ಮ ಪ್ಲ್ಯಾನ್ ಇರುತ್ತೆ ಆ ರೀತಿ. ಸೊ ಅದಾದಮೇಲೆ ನಾವೇನಿದೆ 7 days ನಿಮ್ಗೆ ಟೈಮ್ ಕೊಡ್ತೀವಿ. ಅದಾದಮೇಲೆ ನೀವು ರೀಚಾರ್ಜ್ ಮಾಡಿಲ್ಲ ಅಂದರೆ ನಿಮ್ಮ ಸಿಮ್ಮು ಡಿಆಕ್ಟಿವ್ ಮಾಡ್ತೀವಿ ಅಂತ ಹೇಳಾಯಿತು. ಇಟ್ ಈಸ್ ಲೀಗಲ್ ಅಂತಂದರೆ ಎಸ್, ಇಟ್ ಈಸ್ ಲೀಗಲ್ ಕಂಪ್ಲೀಟ್ಲಿ. ಇದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅದರ ಅಂಡರ್ ಬರುತ್ತೆ. ಸೊ ಇನ್ಫ್ಯಾಕ್ಟ್ ಅವರೇ ಹೇಳಿರೋದು ಈ ರೀತಿ ನೀವು ಮಾಡಬಹುದು ಅಂದ್ಬಿಟ್ಟು. ಸೊ ಇದರಿಂದ ಏನಾಗುತ್ತೆ ಅಂದರೆ ಇನ್ಆಕ್ಟಿವ್ ನಂಬರ್ ಏನಿರುತ್ತೆ, ಸೊ ನಂಬರ್ ತೊಗೊಂಡ್ಬಿಟ್ಟು ರೀಚಾರ್ಜ್ ಮಾಡ್ದೇ ಬಿಟ್ಬಿಡ್ತಾರೆ ಜನಗಳು. ಲೈಕ್ 3-4 ಸಿಮ್ ಇಟ್ಕೊತಾರೆ, 2 ಸಿಮ್ ಹಾಕ್ತಾರೆ ಒಂದು ಮೊಬೈಲಲ್ಲಿ, ಒಂದು ಯೂಸ್ ಮಾಡ್ತಾರೆ, ಇನ್ನೊಂದು ಹಂಗೆ ಹೋಗ್ತಾ ಇರುತ್ತೆ. ಸೊ ಇದರಿಂದ ಕಂಪನಿಗಳಿಗೆ ಲಾಸ್ ಆಗುತ್ತೆ. ಯಾಕಂತಂದರೆ ಸಿಮ್ ಒಂದು ಆ್ಯಕ್ಟಿವಲ್ಲಿ ಇಡಬೇಕು ಅಂತಂದ್ರೂ ಕಂಪನಿಗೆ ಕಾಸ್ಟ್ ಆಗುತ್ತೆ. ಒಂದು ಸಿಮ್ ಮ್ಯಾನೇಜ್ ಮಾಡಬೇಕು ಅಂದ್ರೂ ಕಂಪನಿಗೆ ಬ್ಯಾಕ್ ಎಂಡಲ್ಲಿ ಕಾಸ್ಟ್ ಇರುತ್ತೆ, ರೈಟ್? ಕಾಸ್ಟ್ ಬರುತ್ತೆ.
ಸೊ ಹಾಗಾಗಿ ಕಂಪ್ನಿಗಳಿಗೆ ಲಾಸ್ ಆಗುತ್ತೆ. ಸೊ ಇನ್ಆಕ್ಟಿವ್ ಮಾಡಿದ್ರೆ ಇನ್ಆಕ್ಟಿವ್ ನಂಬರ್ ಇರುತ್ತೆ, ಯಾಕಂದ್ರೆ ರೀಚಾರ್ಜ್ ಮಾಡೋದಿಲ್ಲ. ಸೊ ಇನ್ಆಕ್ಟಿವ್ ನಂಬರ್ ಇಂದ ಏನಾಗುತ್ತೆ ಅಂತಂದ್ರೆ ಬೇರೆಯವರು ಸಿಮ್ ತಗೊಳ್ತಾರೆ, ಅವ್ರ ನಂಬರ್ ಇಶ್ಯೂ ಒಂದ್ಸಲೂ ತೊಂದರೆ ಆಗುತ್ತೆ, ರೈಟ್. ಇಂಥ ಸುಮಾರು ಕಾರಣಗಳಿರುತ್ತೆ. ಸೊ ಅದಕ್ಕೋಸ್ಕರನೇ ಯಾವುದು ಇನ್ಆಕ್ಟಿವ್ ಇರುತ್ತೆ ಅದನ್ನ ಬ್ಲಾಕ್ ಮಾಡಿ ಬೇರೆಯವರಿಗೆ ಅದನ್ನ ಯೂಸ್ ಮಾಡೋಕ್ಕೂ ಕೊಡ್ಬೋದು. ಏನು ಅಂತಂದ್ರೆ 90 days ನೀವು ರೀಚಾರ್ಜ್ ಮಾಡಿಲ್ಲ ಅಂತಂದ್ರೆ ನಿಮ್ಮದು ಒಂದು ಸಿಮ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಡಿಆಕ್ಟಿವೇಟ್ ಮಾಡಲಾಗುತ್ತೆ. ಅಂಡ್ ಆಫ್ಟರ್ ದ್ಯಾಟ್ 30 days, ಬಿಟ್ವೀನ್ 30 days to 90 days ಬೇರೆಯವರಿಗೆ ಆ ಸಿಮ್ ಅನ್ನ ರೀಅಲೋಕೇಶನ್ ಮಾಡಬಹುದು. ಕಂಪನಿ ಬೇಕಾದ್ರೆ ಇಡಬಹುದು, ಅಥವಾ ಕಂಪನಿ ಬೇಕಾದ್ರೆ ಬೇರೆಯವರಿಗೆ ರೀಅಲೋಕೇಶನ್ ಅಂದ್ರೆ ನಿಮ್ಮ ನಂಬರ್ ಬೇರೆಯವರು ಕೂಡ ಕೊಡಬಹುದು, ಒಂದ್ ವೇಳೆ ನೀವು 90 days ರೀಚಾರ್ಜ್ ಮಾಡಿಲ್ಲ ಅಂದ್ರೆ, ರೈಟ್. ಸೊ ಇದೇ ಕಾರಣದಿಂದಾಗೇನೆ. ಸೊ ಇನ್ ಶಾರ್ಟ್ ಹೇಳಬೇಕು ಅಂತಂದ್ರೆ ಮೊದಲು ಸೋರ್ಸ್ ಆಫ್ ಇನ್ಕಮ್ ಏನಿತ್ತು ಅಂತಂದ್ರೆ ಕಾಲಿಂಗ್ ಅಲ್ಲಿತ್ತು, ಇವಾಗ ಸೋರ್ಸ್ ಆಫ್ ಇನ್ಕಮ್ ಡೇಟಾ ಶಿಫ್ಟ್ ಆಗಿದೆ, ಡೇಟಾ ಆದ್ಮೇಲೆ. ಸೊ ಹಾಗಾಗಿ ಲೈಫ್ ಟೈಮ್ ವ್ಯಾಲಿಡಿಟಿ ಏನಿದೆ ಅದು ಕಂಪ್ಲೀಟ್ ಆಗಿ ಏನಿದೆ ರಿಸ್ಟ್ರಿಕ್ಷನ್ ಮಾಡಲಾಗಿದೆ. 2080 ಅಂದ್ರೆ ನಿಮಗೆ ಏನು ಪ್ಲಾನ್ ಇರುತ್ತೆ ನಿಮ್ಮದು, ಆ ಪ್ಲಾನ್ ಅಕಾರ್ಡಿಂಗ್ಲಿ ರಿಸ್ಟ್ರಿಕ್ಷನ್ ಮಾಡಲಾಗಿದೆ. ಸೊ ಐ ಹೋಪ್ ಎಲ್ಲರೂ ಕೇಳ್ತಾ ಇದ್ರು ಲೈಫ್ ಟೈಮ್ ಏನಕ್ಕೆ ಕೊಡ್ತಾ ಇಲ್ಲ, ಇತ್ತೀಚೆಗೆ ಮೊದಲು ಕೊಡ್ತಾ ಇದ್ರಲ್ಲ ಅಂದ್ಬಿಟ್ಟು. ಇದೇ ಕಾರಣದಿಂದಾಗೇನೆ ಕಂಪ್ನಿಗಳು ಈಗ ಇತ್ತೀಚೆಗೆ ಬ್ಲಾಕ್ ಮಾಡ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಸಿಮ್ ಯೂಸ್ ಆಗುತ್ತೆ ಅಷ್ಟೇ ತಗೊಳ್ಳಿ, 1 ಅಥವಾ 2 ಇಟ್ಕೊಂಡ್ರೆ ಮ್ಯಾಕ್ಸಿಮಮ್. ಇಲ್ಲ ಅಂದ್ರೆ ಅನ್ನೆಸೆಸರಿ ಸಿಮ್ನ ತಗೊಳ್ಬೇಡಿ, ಯಾಕಂದ್ರೆ ಇನ್ನೂ 2 ಸಿಮ್ ತಗೊಂತಾ ಇರ್ತಾರೆ, ಅವರಿಗೆ ನಂಬರು ಹೋಲ್ಡಲ್ಲಿ ಇಡೋದು ಬೇಡ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅನ್ಕೊಂತೀನಿ. ಅನಿಸಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಚಾನಲ್. ಮತ್ತೆ ಒಂದು ಯೂಸ್ಫುಲ್ ವಿಡಿಯೋ. ಟೇಕ್ ಕೇರ್, ಬಾಯ್.